ನಮಸ್ಕಾರ. ಬಿಎಂ ಟಿವಿಗೆ ಸ್ವಾಗತ. ನಾನು ಭಾಸ್ಕರ್ ಎಂ. ಪ್ರತಿಯೊಬ್ಬ ಮುಖಂಡರಿಗೆ ನಮನಗಳನ್ನು ಸಲ್ಲಿಸುತ್ತಾ, ಯಾಕಂದ್ರೆ ನಿಮ್ಮ ಅತ್ಯಮೂಲ್ಯ ಸಮಯವನ್ನು ಇಡೀ ಒಂದು ತಾಲೂಕಿನ ಅಭಿವೃದ್ಧಿ ಹಾಗೂ ಒಂದು ಶ್ರೇಯಸ್ಸಿಗಾಗಿ ನಿಮ್ಮ ಎಲ್ಲಾ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಇವತ್ತೇನು ಹೋರಾಟಕ್ಕೆ ನಿಂತಿದ್ದೀರಾ, ಈ ಒಂದು ಇದಕ್ಕೆ ನಮ್ಮ ಪತ್ರಕರ್ತರ ಪರವಾಗಿ ನಿಮಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಈಗಾಗಲೇ 59 ದಿನ ಕಳೆದಿದೆ ಹೋರಾಟಕ್ಕೆ. ನಾಳೆಗೆ ತ್ರೈಮಾಸಿಕ 2 ತಿಂಗಳು ಕಳೀತಾ ಬಂದಿದೆ. ನಿಜ, ಇವತ್ತು ಅಧಿಕಾರಿಗಳಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಮಕ್ಕಳಿರ್ಬೋದು, ಇಲ್ಲ ನಿಮ್ಮ ತಂದೆ ತಾಯಿ ಹಳ್ಳಿಗಾಡಿಯಿಂದ ಬಂದವರು ಇರ್ಬೋದು, ವೃದ್ಧರಿರ್ಬೋದು, 5 ಕಿಲೋಮೀಟರ್ ದೂರ ಹೋಗಿ ಅವ್ರು ತಮ್ಮ ಕೆಲಸ ಮಾಡ್ಕೋಬೇಕಂದ್ರೆ ಎಷ್ಟು ಕಷ್ಟ ಇರ್ತದೆ ಸ್ವಾಮಿ. ಕನಿಷ್ಠ ಇಷ್ಟು ತಿಳುವಳಿಕೆ ನಿಮಗೆ ಅಧಿಕಾರಿಗಳಿಗಿಲ್ಲ ಅಂದ್ರೆ ಯಾಕೆ ನೀವು ಅಧಿಕಾರಿಗಳಾಗಿ ಸಾರ್ಥಕ ಏನಂತ ನಾನು ಈ ಸಂದರ್ಭದಲ್ಲಿ ಕೇಳ್ತೀನಿ. ಇವತ್ತು ಶಾಸಕರಾದವರು ಜನರ ಹಿತಕ್ಕಾಗಿ ನೀವು ಕೆಲಸ ಮಾಡಬೇಕಾದಂತ ಕರ್ತವ್ಯ ನಿಮಗೆ. ನಮ್ಮ ಟ್ಯಾಕ್ಸ್ ಹಣದಿಂದ ನಿಮಗೆ ಸಂಬಳ ಕೊಡ್ತೀವಿ, 4 ಒಳ್ಳೆ ಕೆಲಸ ಆಗ್ಲಿ ಅಂತ. ಅದನ್ನ ಇವತ್ತು ಸಮಸ್ತ ಜನರ ಶ್ರೇಯೋಭಿವೃದ್ಧಿಗೆ ಮಾಡಬೇಕಾದಂತ ಕೆಲಸ ಮಾರಕವಾದಂತ ದಿಕ್ಕಿನಲ್ಲಿ ಸಾಗ್ತಾ ಇದೆಯಲ್ಲ ಇವತ್ತು ತಾಳಿಕೋಟೆ ಅಂತ ಈ ಸಂದರ್ಭದಲ್ಲಿ ಶಾಸಕರಿಗೆ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. 59 ದಿನ ಆಗಿದೆ ಶಾಸಕರೇ, ನಿಮ್ಮನ್ನ ಗೆಲ್ಲಿಸಿದಂತ ಜನ ಇವತ್ತು ತಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಬದಿಗೊತ್ತಿ ಇವತ್ತೇನು ಹೋರಾಟಕ್ಕೆ ಕುಂತಿದಾರಲ್ಲ, ಕನಿಷ್ಠ ನಿಮಗೆ ಮನವರಿಕೆ ಆಗ್ತಾ ಇಲ್ಲ ಯಾಕೆ ಕುಂತಿದ್ದಾರೆ ಏನು ಎತ್ತಂತ. ಒಂದು ಸೌಹಾರ್ದತವಾಗಿ ಇವ್ರ ಹತ್ರ ಕುಂತು ಭೇಟಿ ಮಾಡಿ ಇದನ್ನ ಬಗೆಹರಿಸೋದು ಒಂದು ದಿನದ ಕೆಲಸ ತಮಗೆ. ಅದನ್ನ ಬಿಟ್ಟು ನಿಮ್ಮ ಸ್ವಾರ್ಥ ಲಾಲಸೆಗಾಗಿ ಹೆಚ್ಚು ದಿನ ಇವೆಲ್ಲ ನಡೆಯಲ್ಲ ಶಾಸಕರೇ. ದಯಮಾಡಿ ಇವತ್ತು ಶಾಸಕರಿರ್ಲಿ, ಸಚಿವರಿರ್ಲಿ, ಸಂಸದರಿರ್ಲಿ, ರಾಜಕಾರಣಿಗಳಿಗೆ ನಾನು ಕೇಳಿಕೊಳ್ಳೋದು ಇಷ್ಟೇ, ಇವತ್ತು ಯಾರೇ ಜನಪ್ರತಿನಿಧಿಗಳಾಗ್ಲಿ ಜನರು ತಮ್ಮ ಸ್ವಯಂ ಅಂತರಾಳದಿಂದ ನಿಮಗೆ ನಮಸ್ಕಾರ ಮಾಡಂತ ಕಾಲ ತಗೋಬೇಕು ನೀವು. ಅದು ಬಿಟ್ಟು ನೀವು ಮಾಡಂತ ಕಾರ್ಯವೈಖರಿಗೆ ನಿಮ್ಮನ್ನು ಕಂಡ್ರೆ ದ್ವೇಷ ಮಾಡಂತ ಒಂದು ಇದಕ್ಕೆ ನೀವು ತಂದ್ಕೋಬಾರ್ದಂತ ಈ ಸಂದರ್ಭದಲ್ಲಿ ನಿಮಗೆ ಮನವರಿಕೆ ಮಾಡ್ತಾ ಇದ್ದೀನಿ ಶಾಸಕರೇ. ಇದ್ರ ಜೊತೆಗೆ ಎಷ್ಟಿದ್ದರೇನು ಇಲ್ಲದಿದ್ದರೇನು, ದೇವರು ಹಾಜರಾತಿ ಕೂಗಿದ ತಕ್ಷಣ ಎಲ್ಲರನ್ನು ಬಿಟ್ಟು ಹೋಗಲೇಬೇಕು. ಮುನಿಸೇಕೆ ಮನವೇ 4 ದಿನದ ಬದುಕೆಂಬ ಈ ಸಂತೆಯಲ್ಲಿ ಎಂಬ ಈ ವಾಕ್ಯವನ್ನು ಶಾಸಕರಿಗೆ ಮನದಟ್ಟು ಒತ್ತು ಕೊಡತಕ್ಕಂತ ಒಂದು ವಿಚಾರಗಳಲ್ಲಿ ಇರಬೇಕು. ಯಾಕಂದ್ರೆ ನೀವು ಜನರ ಪ್ರತಿನಿಧಿಗಳು, ಜನರಿಂದ ಮತವನ್ನು ಪಡೆದು ಜನರಿಗಾಗಿ ಸೇವೆ ಮಾಡ್ತಕ್ಕಂಥವ್ರು. ನೀವು ಜನರ ಸೇವೆ ಮಾಡೋದು ಬಿಟ್ಟು ಜನರನ್ನೇ ಎತ್ತಿ ಕಟ್ಟಿ ಅವರನ್ನ ದಾರಿ ತಪ್ಪಿಸಿ ಎಲ್ಲೋ ದೂರದಲ್ಲಿ ವಿಧಾನಸಭೆ ಪ್ರಜಾಸೌಧ ಮಾಡಿ ಎಲ್ಲ ಕಚೇರಿಗಳನ್ನು ಒಂದೇ ಕಡೆ ಮಾಡಿಬಿಟ್ರೆ ನೋಡಿ, ಇವತ್ತು ಬೇಸಿಗೆ ಕಾಲ, ಬಹುಶಃ ಪಟ್ಟಣದಾಗ ಬಸವೇಶ್ವರ ಸರ್ಕಲ್ದಾಗ ಇದ್ಕೊಂಡು ನಿಂತ 5 ನಿಮಿಷ ನಿಂತರೆ ನೆರಳಿಗೆ ಓಡಿ ಹೋಗ್ತೀವಿ. ನಾವು ಪಟ್ಟಣದಲ್ಲಿ ಇದ್ಕೊಂಡು ನೆರಳಿಗೆ ಓಡಿ ಹೋಗ್ತೀವಿ. 5 ಕಿಲೋಮೀಟರ್ ದೂರದಲ್ಲಿ ಹೋಗಬೇಕಾದ್ರೆ ಬಿಸಿಲಲ್ಲಿ ಎಷ್ಟು ತಾಪಮಾನ ಪರಿಸ್ಥಿತಿ ಇರಬಹುದು ಶಾಸಕರೇ ವಿಚಾರ ಮಾಡಿ. ಮತ್ತೊಮ್ಮೆ ನೀವು ಆ ಜಾಗಕ್ಕೆ ಹೋಗ್ರಿ, ಬಹುಶಃ ಕಾರ್ನಲ್ಲಿ ಹೋಗುದು ಬಿಡ್ರಿ, ರಿಕ್ಷಾದಲ್ಲಿ ಹೋಗ್ರಿ. ರಿಕ್ಷಾದಲ್ಲಿ ಹೆಂಗ್ ಹೋಗ್ಬೇಕು, ಯಾವುದೇ ನಿಮ್ಮ ಕಾರ್ಯಕರ್ತರ ರಿಕ್ಷಾದ ಪೋಕ್ಷಕ್ಕೆ ಹೋಗುದು ಮಾಡಬೇಡ್ರಿ. 200 ರೂಪಾಯಿ ದಂಡ ಕೊಟ್ಟು ರಿಕ್ಷಾಕ್ಕೆ ಹೋಗ್ರಿ, ಅಂದ್ರೆ ನಿಮ್ಗೆ ಅರಿವು ಆಗ್ತದ 200 ರೂಪಾಯಿ ಕೊಟ್ಟು ಬರ್ಬೇಕಲ್ಲಪ್ಪ ಪ್ರತಿಯೊಬ್ಬರು ಅಂತೇಳಿ. ಅರಿವಿನ ಪಾಠ ನೀವು ಕಲಿಬೇಕು. ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಿಮಗ ಅತಿ ಶೀಘ್ರದಲ್ಲಿ ಜನರನ್ನ ನಮ್ಮ ಸುತ್ತಂತ ಎಲ್ಲ ಸಮಿತಿಯರಿಗೆ ಭೇಟಿಯಾಗಿ, ಸದಸ್ಯರ ಹೋರಾಟ ಸಮಿತಿಯವರು ಭೇಟಿಯಾಗಿ ಈ ತಕ್ಷಣ ಭೇಟಿ ಕೊಟ್ಟು ಪ್ರಜಾಸೌಧವನ್ನು ಅಲ್ಲಿ ಏನ್ ಮಾಡ್ತಾ ಇರಲ್ಲ ತಕ್ಷಣ ರದ್ದುಪಡಿಸಿ ಶಹರ ಪಟ್ಟಣದಲ್ಲಿ ಮಾಡಬೇಕು ಅಂತೇಳಿ ಮತ್ತೊಮ್ಮೆ ತಮ್ಮಲ್ಲಿ ನಾನು ಇವರೆಲ್ಲರ ಪರವಾಗಿ ಕೃತಜ್ಞತೆ ಪೂರ್ವಕ ಮನವಿ ಮಾಡ್ತಾ ಇದ್ದೇನೆ. ಒಂದು ವೇಳೆ ನೀವೇನಾದರೂ ಇದನ್ನ ಮಾಡಲಿಕ್ಕೆ ಹೊರಟ್ರೆ ಮುಖಂಡರು ಮತ್ತು ನಮ್ಮ ಕಾರ್ಯಕರ್ತರು, ಪದಾಧಿಕಾರಿಗಳು ಈ ಪ್ರಜಾಸೌಧವನ್ನು ಊರಿಂದ 4 ಕಿಲೋಮೀಟರ್ ಮುಂದೆ ಹಾಕುತ್ತಿರುವುದು ಅನ್ಯಾಯದ ವಿರುದ್ಧ ತಾಳಿಕೋಟೆ ಪಟ್ಟಣ ಎಲ್ಲ ಹಿರಿಯರು ಮತ್ತು ಮುಖಂಡರು ನಿಜವಾಗ್ಲೂ ನಮ್ಮ ಆತ್ಮಸಾಕ್ಷಿಯಾಗಿ ನಿಮ್ಮಿಂದ ನಿಲ್ತೀವಂತ ಈಗಾಗಲೇ ನಮ್ಮ ಕಟ್ಟಿಮನಿ ಸಾರಿಗೆ ಅವ್ರಿಗೆ ಮಾತು ಕೊಟ್ಟಿದ್ದೀನಿ. ಕಾನೂನು ಪ್ರಕ್ರಿಯೆ ಏನಾಗ್ಬೇಕಂತ ಇವಾಗ ಹೇಳಿದ್ದೀನಿ. ಇವತ್ತು
ಅವಮಾನ ಮಾಡಿದವರೇ ನಮಗೆ ಮಾರ್ಗದರ್ಶಕರು ಅಂತ ಏನು ನುಡಿ ಇದೆ, ನೋವುಂಟು ಮಾಡಿದವರೇ ನಮಗೆ ಸ್ಫೂರ್ತಿದಾರರು ಅಂತ ಏನು ಹೇಳ್ತಾರೆ. ಇವತ್ತು ಶಾಸಕರು ಇವತ್ತೇನು ಅವಮಾನ ಮಾಡಿದ್ದಾರೆ ನಿಮಗೆ ದೊಡ್ಡ ಮಟ್ಟದಾಗಿ ಇವತ್ತು ಮಾರ್ಗದರ್ಶನ ತೋರಿಸ್ತಾ ಇದ್ದಾರೆ. ಭಯ ಬೀಳಬೇಡಿ, ಕಾನೂನಿಗಿಂತ ದೊಡ್ಡದು ಯಾವುದಿಲ್ಲ. ಇವತ್ತು CM ಕಂಡ್ರು ನಿಮಗೆ ಏನಾಗಲ್ಲ. ಯಾಕಪ್ಪ ಅಂತಂದರೆ ಇವತ್ತು ಶಾಸಕರು ಮಂತ್ರಿಗಳು ಎಲ್ಲ ಒಂದೇ ಕಡೆ ಇರ್ತಾರೆ. ಅವ್ರ ವಿರುದ್ಧ ನಾವು ಹೋಗ್ಬೇಕಂದ್ರೆ ದಯಮಾಡಿ ನಾನು ಹೇಳ್ದಂಗೆ ಹೇಳಿದ್ದೀನಿ ಕಟ್ಟಿಮನೆ ಸಾರಿಗೆ, ನಾಳೆಯಿಂದ ಕಾನೂನು ಪ್ರಕ್ರಿಯೆಯಲ್ಲಿ ತೊಡಗಿ IPPIL ಏನಿದೆ ಅದಕ್ಕೊಂದು ರೆಡಿ ಮಾಡಿ. ಕೋರ್ಟು ನಮ್ಮಿಂದ ನಿಲ್ತದೆ, ಅದು ತಡೆ ಕೊಡ್ತದೆ, ಅದು ಯಾವುದೇ ಕಾರಣಕ್ಕಾಗಲ್ಲ. ಈ ವಿಚಾರದಲ್ಲಿ ನೀವು ಯಾವಾಗ ಬರ್ತೀರೋ ಏನು ಮಾಡ್ತೀರಲ್ರಿ, ನಾನು ನಮ್ಮ ವಕೀಲರ ತಂಡ ನಿಮ್ಮ ಹಿಂದೆ ಬರ್ತೀವಂತ ಇವತ್ತು ಮಾತು ಕೊಡ್ತಾ ಇದ್ದೀನಿ ನಾನು.